ವೀಕ್ಷಕರೇ, ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ. ಯಾವ ರೀತಿಯಲ್ಲಿ ಕಿಡ್ನಾಪ್ ಮಾಡಿದ್ರು ಅನ್ನುವಂಥದ್ದು. ಜೂನ್ 8ನೇ ತಾರೀಕು ಗುಯಿಲಾಲ್ ಟೋಲ್ ಕ್ರಾಸ್ ಹತ್ರ ಬಂದಿದ್ರು ಈ ಡಿ ಗ್ಯಾಂಗ್. ಬೆಳಗ್ಗೆ 11ವರೆಗೆ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಿದ್ದಾರೆ. ಟೋಲ್ನ ಸಿಸಿಟಿವಿಯಲ್ಲಿ ಕಾರಿನ ದೃಶ್ಯ ಲಭ್ಯವಾಗಿದೆ. ಹೆಂಗ್ ಕಿಡ್ನಾಪ್ ಮಾಡಿದ್ರು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅನ್ನುವಂಥದ್ದು ಅಲ್ಲಿ ಟೋಲ್ ಅಲ್ಲಿ ಸಿಸಿಟಿವಿಯಲ್ಲಿ ಕಾರಿನ ದೃಶ್ಯ ಕ್ಯಾಪ್ಚರ್ ಆಗಿದೆ. ಮೊದಲು ಆಟೋದಲ್ಲಿ ಕರ್ಕೊಂಡ್ ಬಂದ್ರು, ಆಮೇಲೆ ಕಾರಲ್ಲಿ ಕರ್ಕೊಂಡ್ ಬಂದ್ರು. ಹೆಂಗ್ ಕರ್ಕೊಂಡ್ ಬಂದ್ರು ಅನ್ನೋಂಥ ದೃಶ್ಯ KA11B7939 ಕಾರ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಕಾರಿನ ಮುಂಭಾಗ ಡ್ರೈವರ್ ರಘು ಕೂತಿರೋ ದೃಶ್ಯ ಕ್ಯಾಪ್ಚರ್ ಆಗಿದೆ. ಹಿರಿಯೂರು ಮಾರ್ಗವಾಗಿ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ದಾರೆ. VIP ಕಾರ್ಡ್ ಪ್ರದರ್ಶನ ಮಾಡಿ ಟೋಲ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಕಾಣ್ತಾ ಇದೆ ಅವರಿಬ್ರು ಕೂಡ ಕೂತಿರುವಂತದ್ದು. ಇದೇ ಕಾರ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಹಿಂದ್ಗಡೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸಿಸಿಟಿವಿ ಫುಟೇಜ್ ಯಾವ ರೀತಿಯಲ್ಲಿದೆ ಅಂತ ಟೋಲಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ಇವತ್ತು ಸಿಸಿಟಿವಿ ಜಮಾನ ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ಮುಚ್ಚಾಕೋಕ್ಕಾಗಲ್ಲ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕ್ಯಾಪ್ಚರ್ ಮಾಡಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿರುವಂತಹ ದೃಶ್ಯ. ಈ ಅಭಿಮಾನಿ ಸಂಘದ ರಘು ಅನ್ನೋಂಥ ವ್ಯಕ್ತಿ ಎದುರುಗಡೆ ಕೂತಿರೋ ಅಂಥದ್ದು ಕೂಡ ಕಾಣುತ್ತೆ ಕ್ಲಿಯರ್ ಆಗಿ. ಹಿರಿಯೂರು ಕಡೆಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿ ಟೋಲಲ್ಲಿ ಮತ್ತೆ ಇವರು VIP ಕಾರ್ಡ್ ತೋರಿಸೋದು ಬೇರೆ ಕಾರ್ಗೆ. ದರ್ಶನ್ ಸಂಘದ ಅಧ್ಯಕ್ಷ ಅಂತ ಅಲ್ಲಿ ಬೇರೆ ಬಿಲ್ಡಪ್ ಕೊಟ್ಕೊಂಡು ಬಂದಿದ್ದಾರೆ. ಡ್ರೈವರ್ ರವಿ ವಾಪಸ್ ಆಗಿದ್ದಾರೆ. ಇವ್ರನ್ನ ಬೆಂಗಳೂರಿಗೆ ಡ್ರಾಪ್ ಮಾಡಿಬಿಟ್ಟು ಇಲ್ಲಿಂದ ಡ್ರೈವರ್ ರವಿ ವಾಪಸ್ ಆಗಿದ್ದಾರೆ. ಜೂನ್ 9ರ ಬೆಳಗ್ಗೆ 4ವರೆಗೆ ಚಿತ್ರದುರ್ಗದತ್ತ ವಾಪಸ್ ಹೋಗಿದ್ದಾರೆ. ಈ ಎಲ್ಲಾ ದೃಶ್ಯಗಳು ಕೂಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಟೈಮಿಂಗ್ಸ್ ಫಾಲೋ ಅಪ್ ಮಾಡಿಕೊಂಡು ಸಿಸಿಟಿವಿ ದೃಶ್ಯಾವಳಿಗಳನ್ನ ಹೊರತೆಗೆಯಲಾಗಿದೆ. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಡಿ ಗ್ಯಾಂಗ್ ಹೇಗೆಲ್ಲ ಪ್ಲಾನ್ ಮಾಡ್ತು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ರೇಣುಕಾ ಸ್ವಾಮಿಯನ್ನ ಯಾವ ರೀತಿ ಕಿಡ್ನಾಪ್ ಮಾಡ್ಕೊಂಡು ಬಂದ್ರು ಅಂತ ಸಿಸಿಟಿವಿ ಫುಟೇಜಸ್ ಲಭ್ಯ ಆಗಿದೆ. ಹೇಗೆ ಸಿಸಿಟಿವಿ ಫುಟೇಜಸ್ ಲಭ್ಯ ಆಯಿತು? ಆ ಫುಟೇಜಸ್ ನ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ವೀರೇಶ್, ಏನೆಲ್ಲ ಮಾಹಿತಿ ಲಭ್ಯ ಆಗುತ್ತೆ? ಖಂಡಿತವಾಗೂ ಶ್ರೀಲಕ್ಷ್ಮಿ, ಏನಂದ್ರೆ ಶನಿವಾರ ಬೆಳಗ್ಗೆ 9:48 ಚಳ್ಳಕೆರೆ ಗಿರಿತಲ್ಲಿರುವಂತಹ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಮುಂದೆ ಅವ್ರನ್ನ ಏನಂದ್ರೆ ಮೃತ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ತಾರೆ ಅಂತವರು. ಅಲ್ಲಿದ್ದ ಸೀದಾ ಆಟೋದಲ್ಲಿ ಕರ್ಕೊಂಡು ಹೋದಂತವ್ರು ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಮುಂದೆ ಒಂದು ಕಾರ್ ಅಲ್ಲಿ ನಿಲ್ಸ್ಕೊಂತಾರೆ. ಅಲ್ಲಿಂದ ಒಂದು ಕಾರ್ ತರ್ಸ್ಕೊಂಡು ಅದು ಕೂಡ ಸಿಸಿಟಿವಿ ಫುಟೇಜ್ ನಮ್ಗೆ ಲಭ್ಯ ಆಗಿದೆ. ಅಷ್ಟೇ ಅಲ್ಲಿಂದ ಅಂದ್ರೆ ಹಿರಿಯೂರ ಹತ್ರ ಗುಯಿಲಾಲ್ ಟೋಲ್ ಇದೆ. ಟೋಲಲ್ಲಿ ಸಾಮಾನ್ಯವಾಗಿ ಯಾವುದೇ ವೆಹಿಕಲ್ ಪಾಸ್ ಆದ್ರೂ ಕೂಡ ಪ್ರತಿ ಒಂದು ವೆಹಿಕಲ್ ಕೂಡ ಅಲ್ಲಿ ರಿಜಿಸ್ಟರ್ ಆಗ್ತದೆ. ಅಂದ್ರೆ ಅದೇ ರೀತಿಯಲ್ಲಿ ಹೋದಂತ ಟೈಮಲ್ಲಿ ಏನು ಅವತ್ತು ಬೆಳಗಿನ ಹೋಯ್ತಲ್ಲ, ಆ ಟೈಮಲ್ಲಿ ಡ್ರೈವರ್ ರವಿ ಮತ್ತೆ ರಘು ಮುಂದೆ ಕೂತಿರೋದು ದೃಶ್ಯದಲ್ಲಿ ನೋಡ್ಬೋದು. ಹಾಗಾಗಿ ಇಲ್ಲಿದ್ದ ಹೋದಂತ 11:45 ಸಮಯಕ್ಕೆ ಹೋದಂತ ಕಾರು ಮತ್ತೆ ವಾಪಸ್ ತಿರುಗಿ ಬರೋದು ನೆಕ್ಸ್ಟ್ ಮರುದಿನ ಬೆಳಗಿನ ಜಾವ 4:30. ಅಂದ್ರೆ ನಿನ್ನೆ ಕೂಡ ಏನು ರವಿ ಸರೆಂಡರ್ ಆಗ್ತಾನೆ. ರವಿಯ ಸ್ನೇಹಿತ ಅಂದ್ರೆ ಅಪ್ಪು ಕಾರ್ ಡ್ರೈವರ್ ಸಂಘದ ಗೌರವಾಧ್ಯಕ್ಷ ಮೋಹನ್ ಹೇಳಿದ್ದು ಕೂಡ ಇದೆ. ಇಲ್ಲಿದ್ದ ಹೋದಂತ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಟ್ಟಿಗೆ ಬಿಟ್ಟ ಇಲ್ಲಿಂದ ಅಂದ್ರೆ ಅಂತರ್ಗತಿಗೆ ಏನ್ ಡ್ರೈವರ್ ಹೋಗಿರ್ತಾನೆ ಅವ್ರನ್ನ ಬಿಟ್ಟು ಇದನ್ನೆಲ್ಲಾನು ಚಿತ್ರಣ ನೋಡಿ ನನಗೆ ಭಯ ಆಯ್ತು. ಆದ್ರಿಂದ ನನ್ನ ಬಾಡಿಗೆ ಎಷ್ಟಿತ್ತು ಆ ಬಾಡಿಗೆಯನ್ನು ಇಟ್ಕೊಂಡು ನಾನು ಅಲ್ಲಿದ್ದ ವಾಪಸ್ ಬಂದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರೆಂಡರ್ ಆಗ್ತಾರೆ ರವಿ ಕೂಡ. ಅಂದ್ರೆ ಒಟ್ಟಾರೆಯಲ್ಲಿ ಇದನ್ನ ಕೆಲವು ಇಲ್ಲಿದ್ದ ದುರ್ಗದಿಂದ ಏನು ರಘು ಟೀಮ್
ಹೋಯಿತು ಸಂಪೂರ್ಣವಾಗಿ ಎಲ್ಲರೂ ಕೂಡ ಇದು ಪ್ರೀ ಪ್ಲಾನ್ಡ್ ಅಂದ್ರೆ ಒಂದು ವಾರದ ಸಂಚು ಅನ್ಸುತ್ತೆ ಅಲ್ಲಿ ಸಾಮಾನ್ಯವಾಗಿ ಒಬ್ಬರನ್ನ ಏನಾದ್ರು ಮಾಡ್ಬೇಕಂದ್ರೆ ಯಾವುದೇ ಇದಕ್ಕಿದ್ದಂಗೆ ಅಟೆಂಪ್ಟ್ ಮಾಡ್ಲಿಕ್ಕಲ್ಲ ಅವನ್ನ ಯಾಕಂದ್ರೆ ಕಾರಲ್ಲಿ ಕೂಡ ಹೋಗುವಂತ ಸಂದರ್ಭದಲ್ಲಿ ಅವನು ರೇಣುಕಾ ಸ್ವಾಮಿ ಯಾವುದೇ ರೀತಿಯನ್ನ ಪ್ರತಿರೋಧ ಮಾಡಿಲ್ಲ ಅಂತ ಒಂದು ಡ್ರೈವರ್ ಒಂದು ಬಿಚ್ಚಿರ್ತಾನೆ. ಇವರು ಇಲ್ಲಿ ನೋಡಿದ್ರೆ ನಾವು ಕಿಡ್ನಾಪ್ ಮಾಡಿ ನಾವು ಆಟೋದಲ್ಲಿ ಎತ್ತಕೊಂಡು ಹೋಗಿ ಕಾರಲ್ಲಿ ಹೋದ್ವಿ ಅಂತ ರಘು ಕೂಡ ನಿನ್ನೇನು ಮಹಾಜರ್ ಸಮಯಕ್ಕೆ ಬಂದಂತ ಸಮಯದಲ್ಲೂ ಕೂಡ ಸಂಪೂರ್ಣವಾಗಿ ಮೊದಲಿಗೆ ಬಂದಂತ ಏನ್ ಸ್ಪಾಟ್ ಮಹಾಜರ್ ಇತ್ತು ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಮುಂದೆ ಏನು ಎಲ್ಲಿ ಬೈಕ್ ನಿಲ್ಸಿದ್ರು ಅದೆಲ್ಲವೂ ಕೂಡ ಇಂಚಿಂಚಾಗಿ ಬೆಂಗಳೂರಿನ ಪೊಲೀಸರು ಚಿತ್ರದುರ್ಗದ ಪೊಲೀಸರ ಸಮ್ಮುಖದಲ್ಲಿ ಮಾಜೂರು ಮಾಡಿಕೊಂಡ್ರೆ ಅಷ್ಟು ಇದೆಲ್ಲದೂ ಕೂಡ ನಟ ದರ್ಶನ್ ಎಷ್ಟು ಪ್ರೀ ಪ್ಲಾನ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡಿದ್ದ ಅಂತ ಈ ಚಿತ್ರಣದಲ್ಲಿ ಸಂಪೂರ್ಣವಾಗಿ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.